ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿಎನ್ ದುರ್ಗಾ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ರಂಜಾನ್ ಆಚರಣೆ. ಮುಸ್ಲಿಮರಿಗೆ ರಂಜಾನ್ ಒಂದು ಪವಿತ್ರವಾದ ಹಬ್ಬ. ರಂಜಾನ್ ಹಬ್ಬವನ್ನು ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಮುಸ್ಲಿಮರು ಆಚರಣೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಸಡಗರದಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಗ್ರಾಮದ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಬೆಳಿಗ್ಗೆ ಮಸೀದಿಯ ಮುಂದೆ ಸೇರಿ ಅಲ್ಲಿಂದ ಗ್ರಾಮದ ಈದ್ಗಾ ಮೈದಾನಕ್ಕೆ ಹೊರಟು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದರು. ಸಿಎನ್ ದುರ್ಗಾ ಗ್ರಾಮದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಾರ್ಥನೆ ಸಲ್ಲಿಸಿ ನಂತರ ರಂಜಾನ್ ಹಬ್ಬದ ವಿಶೇಷತೆಯ ಬಗ್ಗೆ ಮಸೀದಿಯ ಗುರುಗಳು ಪ್ರವಚನ ಮಾಡಿದರು. ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳು ಕಠಿಣವಾದ ವ್ರತಾಚರಣೆ ಮಾಡಿ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ ವ್ರತಾಚರಣೆ ಇದ್ದು ಇದು ದಾನದ ಹಬ್ಬ. ಒಂದು ತಿಂಗಳ ಹಸಿವೆಯ ಮೂಲಕ ಬಡತನ ಹಸಿವೆಂಬುದರ ಅರಿವಾಗಿ ಹಸಿದು ಬಂದ ಬಡವರಿಗೆ ದಾನ ಕೊಡುತ್ತಾರೆ. ಯಾರೆಲ್ಲ ದಾನ ಕೊಡಲು ಸಮರ್ಥರಲ್ಲವೋ ಅವರೆಲ್ಲರೂ ಕೂಡ ದಾನ ಪಡೆಯಲು ಅರ್ಹರು ಎಂದು ಹೇಳಿದ್ದಾರೆ. 30 ದಿನಗಳ ಉಪವಾಸದ ನಂತರ ಕೊನೆಯ ದಿನ ರಂಜಾನ್ ಹಬ್ಬವನ್ನ ಈದ್ ಉಲ್ ಫಿತರ್ ಎಂದು ಆಚರಣೆ ಮಾಡುತ್ತಾರೆಂದು ಮಸೀದಿಯ ಗುರುಗಳು ಆದ ಮೊಹಮ್ಮದ್ ಹಸೀಫ್ ಅವರು ಪ್ರವಚನ ಕೊಟ್ಟಿದ್ದಾರೆ. فقيم الاسم عزيز العلم وسيع الحلم كثير الغفران جميل الثناء جزير العطاء مجيب الدعاء أميم الإحسان سريع الحساب شديد العقاب عليم العذاب عزيز السلطان. الله أكبر الله أكبر لا إله إلا الله والله أكبر الله أكبر ولله الحمد. أشهد أن لا إله إلا الله وحده لا شريك له ونشهد أن سيدنا ومولانا محمدا عبده ورسوله. الله أكبر الله أكبر لا إله إلا الله والله أكبر الله أكبر ولله الحمد. فيا أيها الناس وحدوا الله فإن التوحيد رأس الدعاء واتقوا الله فإن التقوى ملاك الحسنة وعليكم بالسنة فإن السنة تهدي إلى الإطاعة ومن أطاع الله ورسوله فقد رشد واهتدى. الله أكبر الله أكبر لا إله إلا الله والله أكبر الله أكبر ولله الحمد. فقد قال الله تبارك وتعالى في القرآن المجيد والفرقان الحميد أعوذ بالله من الشيطان الرجيم بسم الله الرحمن الرحيم ولتكملوا العدة ولتكبروا الله على ما هداكم ولعلكم تشكرون. وقال في موضع آخر واتقوا الله إن التوحيد رأس الدعاء. قال النبي صلى الله عليه وسلم إنا لكل قوم عيد وهذا عيدنا أو كما قال رسول الله صلى الله عليه وسلم. الله أكبر الله أكبر لا إله إلا الله والله أكبر الله أكبر ولله الحمد. محترم बुजुर्गों, दोस्तों और प्यारे बच्चों, अल्लाह तबारक व तआला का एहसान हुआ, करम हुआ, फजल हुआ कि अल्लाह तबारक व तआला ने हमें एक ऐसा महीना अता फरमाया था जो रमजानुल मुबारक का महीना. ಈ ಸಂದರ್ಭದಲ್ಲಿ ಸಿಎನ್ ದುರ್ಗಾ ಗ್ರಾಮದ ಜಾಮಿಯಾ ಮಸೀದಿಯ ಮುತುವಲ್ಲಿ ಕಲೆಂದರ್, ಕಾರ್ಯದರ್ಶಿ ಮಹಬೂಬ್ ಪಾಷಾ, ಖಜಾಂಚಿ ಅಬ್ದುಲ್ ಸಾದಿಕ್ ಪಾಷಾ, ಶಫೀವುಲ್ಲಾ ಹಾಗೂ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.